28 ಕ್ಷೇತ್ರಗಳ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಇಂದು ತೆರೆ ಬೀಳಲಿದೆ. ವಿಜಯಪುರ ಸೇರಿದಂತೆ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಈಗಾಗಲೇ ಮತ ಎಣಿಕೆ ಆರಂಭವಾಗಿದೆ. ಗುಮ್ಮಟನಗರಿಯಲ್ಲಿ ಕೂಡ ನಗರದ ಸೈನಿಕ್ ಶಾಲೆಯಲ್ಲಿ ಈಗಾಗಲೇ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಿದೆ. ನನ್ನ ಹಿಂದುಗಡೆ ನೋಡ್ತಾ ಇರಬಹುದು, ಸೈನಿಕ್ ಶಾಲೆಯಲ್ಲಿ ಈಗಾಗಲೇ ಮೊದಲನೇ ಹಂತದ ಮತ ಎಣಿಕೆ ಆರಂಭವಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಂತೆ ಸೈನಿಕ್ ಶಾಲೆಯ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. PSI ಆಗಿರ್ಬೋದು, DYSP, ASI ಪೊಲೀಸ್ ಸಿಬ್ಬಂದಿಗಳು ಅತ್ಯಂತ ಕಟ್ಟುನಿಟ್ಟಿನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅವಕಾಶವನ್ನು ಸೈನಿಕ್ ಶಾಲೆಯ ಒಳಗಡೆ ನೀಡುತ್ತಿಲ್ಲ. ಅದೇ ರೀತಿಯಾಗಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ವಿಜಯಪುರ ನಗರದ ಅಥಣಿ ರಸ್ತೆ ಅಂತಲೇ ಸೈನಿಕ್ ಶಾಲೆಯಿಂದ ಈ ಒಂದು ರಸ್ತೆ ಕಾಣ್ತಾ ಇರುವಂಥದ್ದು. ಸೊ ಇಲ್ಲಿ ಕೂಡ ಬೇರೆ ಬೇರೆ ರಾಜ್ಯ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು, ಬೇರೆ ಬೇರೆ ಕಾಲೋನಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದಾಗಿದ್ದು, ಕೇವಲ ಒನ್ ಸೈಡ್ ರೋಡ್ ಆನ್ ಇಟ್ಟು ಒನ್ ಸೈಡ್ ರೋಡ್ ಆಫ್ ಮಾಡಿ ಯಾವುದೇ ರೀತಿಯ ಗದ್ದಲೆ ಗಲಾಟೆಗಳು ಆಗದಂತೆ ಹಾಗೂ ಟ್ರಾಫಿಕ್ ಆಗದಂತೆ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಚುನಾವಣಾ ಸಿಬ್ಬಂದಿಗಳು ಈ ಅಥಣಿ ರಸ್ತೆಯಿಂದ ವಿಜಯಪುರ ನಗರದ ಗೋದಾವರಿ ರಸ್ತೆ ಆಗಿರ್ಬೋದು, ವಾಟರ್ ಟ್ಯಾಂಕ್ ಆಗಿರ್ಬೋದು, ಅಲ್ಲಿನೂ ಕೂಡ ಬ್ಯಾರಿಕೇಡ್ಗಳ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿರ್ಬೋದು, ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಹಿಡಿದು ಯಾವುದೇ ರೀತಿಯ ಗದ್ದಲ ಗಲಾಟೆಗಳು ಆಗದಂತೆ ಒಂದು ಪೊಲೀಸರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೈನಿಕ್ ಶಾಲೆಯ ಮುಂಭಾಗದಲ್ಲಿ ಕೂಡ ಗೆಲುವಿನ ನಂತರ ಅಭ್ಯರ್ಥಿಗಳ ಗೆಲುವಿನ ನಂತರ ವಿಜಯೋತ್ಸವದ ಸಮಾರಂಭದಲ್ಲಿ ಯಾವುದೇ ರೀತಿಯ ಒಂದು ಸಾರ್ವಜನಿಕರು ಬಂದು ಗದ್ದಲ ಗಲಾಟೆ ಮಾಡುವುದು, ಗುಂಪು ಗುಂಪಾಗಿ ಘರ್ಷಣೆಗಳು ಮಾಡಬಾರ್ದು ಅಂತ ಹೇಳಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲಿ ಸುಮಾರು ಬೆಳಿಗ್ಗೆ 8 ಗಂಟೆಯಿಂದಲೇ ಈಗಾಗಲೇ ಮತ ಎಣಿಕೆ ಕೂಡ ಸೈನಿಕ್ ಶಾಲೆಯಲ್ಲಿ ಆರಂಭವಾಗಿದೆ. ಸಾರ್ವಜನಿಕರಿಗೆ ಒನ್ ಸೈಡ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿದ್ದಾರೆ, ಒನ್ ಸೈಡ್ ಆಫ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು, ಅಲ್ಲಮ್ಮಿನ ಆಸ್ಪತ್ರೆ ಇರುವಂಥದ್ದು. ಸೊ ಅದಕ್ಕಾಗಿ ಇಲ್ಲಿ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೂ ಕೂಡ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುಮಾರು ಬೆಳಿಗ್ಗೆ 8 ಗಂಟೆಯಿಂದಲೇ ಈಗಾಗಲೇ ಮತ ಎಣಿಕೆ ಆರಂಭವಾಗಿದ್ದು 1ನೇ ಹಂತದ ಮತದಾನ ಆರಂಭವಾಗಿದೆ. ಮೋದಿಯೇ ಗ್ಯಾರಂಟಿನ, ಕಾಂಗ್ರೆಸ್ ಗ್ಯಾರಂಟಿನ ಎನ್ನುವ ಜನರ ಕುತೂಹಲಕ್ಕೆ ಇಂದು ತೆರೆ ಬೀಳಲಿದೆ. ಮಧ್ಯಾಹ್ನ 1 ರಿಂದ 2 ಗಂಟೆಯ ವೇಳೆಗೆ ಫಲಿತಾಂಶ ಹೊರಬೀಳಲಿದ್ದು, ಸಾರ್ವಜನಿಕರು, ಮತದಾರ ಪ್ರಭುಗಳು ಯಾರತ್ತ ಒಲವು ತೋರಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾಮನ್ ಜಮಾದಾರ್ ಜೊತೆ ನಾನು ಭಾರ್ಗವಿ, FM ನ್ಯೂಸ್ ಕನ್ನಡ, ವಿಜಯಪುರ.